ಮಾಡುವ ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಮುಳಬಾಗಿಲು ತಾಲೂಕಿನ ಪ್ರಸಿದ್ಧಿ ಆವನಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಆವನಿ ಗ್ರಾಮದ ನಮ್ಮ ರವಿಯನ್ನವರು, ನವೀನನ್ನವರು, ಇನ್ನು ನಮ್ಮ ಹೋಬಳಿಯ ಅನೇಕ ಮುಖಂಡರು, ಅಮರಣ್ಣ, ಇನ್ನೂ ಅನೇಕ ಮುಖಂಡರಿದ್ದಾರೆ. ಎಲ್ಲರೂ ಸೇರಿ ನಮಗೆ ನಮ್ಮ ಕೋಲಾರ ಉಸ್ತುವಾರಿ ಸಚಿವರಾದ ಬೈರತಿ ಸುರೇಶಣ್ಣವರನ್ನು, ಆಮೇಲೆ ಕೋಲಾರ ಶಾಸಕರಾದ ಕೊತ್ತೂರು ಮಂಜಣ್ಣನನ್ನು, ನಮ್ಮ ವಿಧಾನ ಪರಿಷತ್ನ ಸದಸ್ಯರಾದ ನಮ್ಮ ಅನಿಲಣ್ಣನ, ನನ್ನನ್ನು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರನ್ನು ಈ ಬ್ರಹ್ಮರಥೋತ್ಸವಕ್ಕೆ ವೀಕ್ಷಣೆ ಮಾಡಲು ನಮಗೆ ಆಹ್ವಾನ ನೀಡಿದರು. ಆ ಆಹ್ವಾನದ ಮೇರೆಗೆ ನಾವು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೆಲ್ಲರೂ ಈ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ. ಮೊದಲನೇದಾಗಿ ನಾವು ಇವತ್ತು ನಮಗೆ ಆಹ್ವಾನ ನೀಡಿದ್ದಕ್ಕೆ ನಾವು ಆವನಿ ಗ್ರಾಮದ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಮತ್ತು ಎಲ್ಲ ಮುಖಂಡರಿಗೂ ಮತ್ತು ಹೋಬಳಿಯ ಎಲ್ಲ ಮುಖಂಡರಿಗೂ ನಾವು ಮೊದಲನೇದಾಗಿ ನಾವು ಧನ್ಯವಾದಗಳನ್ನು ತಿಳಿಸಲು ಈ ಸಂದರ್ಭದಲ್ಲಿ ನಾನು ಎಲ್ಲರ ಪರವಾಗಿ ಬಯಸ್ತಾ ಇದ್ದೀನಿ. ಇದು ಒಂದು ಪ್ರಸಿದ್ಧಿ ಆವನಿ ಬ್ರಹ್ಮರಥೋತ್ಸವ ಅಂದರೆ ಈಗ ನನಗೆ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಪ್ರಸಿದ್ಧಿ ಪಡೆದಿದೆ. ಯಾಕಂತಂದರೆ ಇಲ್ಲಿ ಸೀತಾ ವಾಸ ಇದ್ದರು ಅಂತ ಎಲ್ಲರೂ ನಂಬಿದ್ದಾರೆ. ಮೊದಲು ವನವಾಸ ಬಂದಾಗ ಇಲ್ಲಿ ವಾಲ್ಮೀಕಿ ಮಹರ್ಷಿ ಅವ್ರದ ಆಶ್ರಮ ಇತ್ತು. ಈ ಆಶ್ರಮದಲ್ಲೇ ಲವ ಮತ್ತು ಕುಶ ಹುಟ್ಟಿದ್ದು ಅಂತ ನಾವು ಹಿಸ್ಟ್ರಿಯಲ್ಲಿ ನೋಡ್ತೀವಿ. ಅದೇ ರೀತಿ ಅಶ್ವಮೇಧ ಯಾಗ ಮಾಡುವಾಗ ಕುದುರೆಯನ್ನು ಇಲ್ಲಿ ಲವಕುಶ ಅವರು ತಡೆ ಹಿಡಿದಿದ್ದರು ಅಂತ ಕೂಡ ನಾವು ಇಲ್ಲಿ ಪುರಾಣಗಳಲ್ಲಿ ಮತ್ತು ನಾವು ಹಿಸ್ಟ್ರಿಯಲ್ಲಿ ನಾವು ಓದಿದ್ದೀವಿ. ಅದೇ ಥರನೂ ನಮ್ಮ ಎಲ್ಲ ತಾಲೂಕದಲ್ಲಿ ಕೂಡ ಅದೇ ನಂಬಿಕೆ ಇದೆ ಮತ್ತು ಶಿಲ್ಪಿಗಳು ಕೂಡ ಮೇಲೆ ಇದೆ. ಎಲ್ಲ ಕಡೆಯೂ ಸೀತಾಮಾತದು, ಲವಕುಶದು, ಆದಿಜಾಂಬವಂಥದ್ದು ಕೂಡ ನಾವು ಎಲ್ಲ ಶಿಲ್ಪಗಳಿದೆ. ಆದಿಜಾಂಬವಂಥವ್ರು ಕೂಡ ಇಲ್ಲಿ ವಾಸಿಸಿದ್ರು ಅಂತ ಕೂಡ ಅನೇಕ ಕಲೆಗಳಿದೆ. ಅದರಿಂದ ಇದು ಪ್ರಸಿದ್ಧಿ ನಮ್ಮ ರಾಮಲಿಂಗೇಶ್ವರ ಬ್ರಹ್ಮರಥೋತ್ಸವ ಇಲ್ಲಿ ಪ್ರಸಿದ್ಧಿ ಪಡೆದಿದೆ. ಹಂಗೆ ಭಕ್ತಾದಿಗಳು ಕೂಡ ಎಲ್ಲೂ ಇಲ್ಲದೆ ಅಂತ ಜನ ಬಂದಿದ್ದಾರೆ. ಯಾವ ವರ್ಷ ಕೂಡ ಇಲ್ಲ, ಅಷ್ಟೊಂದು ಜನ ಬಂದಿದ್ದಾರೆ. ಬರ್ತಾ ನಮ್ಮ ಜನಗಳಲ್ಲೂ ಕೂಡ ಅಷ್ಟೇ ಭಕ್ತಿ ಜಾಸ್ತಿ ಇದೆ. ನಮ್ಮ ರಾಮಲಿಂಗೇಶ್ವರ ಸ್ವಾಮಿ ಮೇಲೆ ಕೂಡ ಭಕ್ತಿ ಜಾಸ್ತಿ ಇದೆ. ಎಲ್ಲ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಬಂದಿದ್ದಾರೆ ಅಂತ ಕೂಡ ನಮಗೆ ಅನಿಸ್ತಾ ಇದೆ. ಪ್ರತಿ ವರ್ಷ ಬಂದಂಗೆ ನಾವು ಈ ವರ್ಷ ಕೂಡ ನಾವು ಈ ಬ್ರಹ್ಮರಥೋತ್ಸವದಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ಈ ನಮ್ಮ ಪ್ರಸಿದ್ಧಿ ಆವನಿ ರಾಮಲಿಂಗೇಶ್ವರ ಸ್ವಾಮಿ ನಮ್ಮ ಎಲ್ಲ ತಾಲೂಕಿನ, ಮುಳಬಾಗಿಲು ತಾಲೂಕಿನ ಮಹಾಜನತೆಯ ಮೇಲೆ ಅವ್ರದ್ದು ಆಶೀರ್ವಾದ ಇರಲಿ. ನಮ್ಮ ರೈತರಿಗೆ ಎಲ್ಲರಿಗೂ ಒಳ್ಳೆ ಮಳೆ ಬೆಳೆ ಆಗಲಿ, ಒಳ್ಳೆಯದು ಮಾಡಲಿ ಅಂತ ನಾನು ಆ ರಾಮಲಿಂಗೇಶ್ವರ ಸ್ವಾಮಿಯಲ್ಲಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ನಮ್ಮ ಮುಖಂಡರ ಪರವಾಗಿ ನಾನು ಈ ಸಂದರ್ಭದಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಓಕೆ. ಅದೇ ರೀತಿ ಉತ್ಸಾಹ ಬಂದಿದೆ. ಎಲ್ಲ ನಾಯಕರಾಗ್ಬೋದು, ಸಚಿವರಾಗ್ಬೋದು, ಆಮೇಲೆ ಭರವಸೆ ಇತ್ತು ನೀವೇ ನಾಯಕರು ಅಭ್ಯರ್ಥಿ ಅಂತ ಘೋಷಣೆ. ನಿಮ್ಮ ಮುಂದಿನ ಚುನಾವಣೆ ಯಾವ ಥರ ಇತ್ತು? ನಿಮಗೆ ಉತ್ಸಾಹ ಯಾವ ಥರ ಇತ್ತು? ನನಗೆ ಈ ದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ರವಿಯನ್ನಾಗಿರ್ಬೋದು, ನಮ್ಮ ಆವನಿ ಕೃಷ್ಣಪ್ಪನಾಗಿರ್ಬೋದು, ನಮ್ಮ ನವೀನನ್ನಾಗಿರ್ಬೋದು ಎಲ್ಲರೂ ನಮಗೆ ಕರೆದಿದ್ದರು. ಈ ಸಂದರ್ಭದಲ್ಲಿ ನಮಗೆ ಈಗ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ. ನಮ್ಮ ಕೊತ್ತೂರು ಮಂಜಣ್ಣ ಆಗಲಿ, ನಮ್ಮ ಬೈರತಿ ಸುರೇಶನ್ನಾಗಲಿ, ನಮ್ಮ ಅನಿಲನ್ನಾಗಲಿ, ಎಲ್ಲ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಇವತ್ತು ನನಗೆ ಫುಲ್ ಸಪೋರ್ಟ್ ಮಾಡ್ತಾಯಿದ್ದಾರೆ. ಮುಂದಿನ ಚುನಾವಣೆಗೆ ಯಾವ ರೀತಿ ಕಾರ್ಯರೂಪಗಳನ್ನು ರೂಪಿಸಬೇಕು, ಯಾವ ರೀತಿ ಎಲೆಕ್ಷನ್ನ ನಾವು ಚುನಾವಣೆಯನ್ನು ನಾವು ಫೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ನನಗೆ ನಾನಾ ರೀತಿ ಅವರಲ್ಲಿ ಇರುವಂಥ ಅನುಭವಗಳನ್ನು ನನ್ನ ಹತ್ರ ನಮ್ಮ ಎಲ್ಲ ಮುಖಂಡರು ಹಂಚಿಕೊಂಡಿದ್ದಾರೆ. ಈಗಾಗಲೇ ನಾನು
5 ಕಾರ್ಯಕ್ರಮಗಳನ್ನು ಜನಪರ ಕಾರ್ಯಕ್ರಮಗಳನ್ನು ನಾವು ಕಾಂಗ್ರೆಸ್ ಪಕ್ಷ ಮತ್ತು ಆದಿನಾರಾಯಣ ಚಾರಿಟಬಲ್ ಟ್ರಸ್ಟಿಂದ ನಾವು ಮಾಡಲು ಈಗಾಗಲೇ 5 ಕಾರ್ಯಕ್ರಮಗಳನ್ನು ಘೋಷಿಸಿದ್ವಿ. ಈ 5 ಕಾರ್ಯಕ್ರಮಗಳು ಕೂಡ ನಮ್ಮ ಎಲ್ಲ ಮುಖಂಡರು ಸಮಾಲೋಚನೆ ಮಾಡಿ ಅವರ ಮುಖಂಡತ್ವದಲ್ಲಿ ನಾವು ಈ 5 ಕಾರ್ಯಕ್ರಮಗಳನ್ನು ನಾವು ಘೋಷಣೆ ಮಾಡ್ತೀವಿ. 2ನೇ ಹಂತದಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ಕೊಂಡಿದ್ದೀವಿ. ನಾವು ಅಲ್ಲಿ ಮನೆ ಮನೆಗೂ ಮತ್ತು ಲೀಡರ್ಗಳ ಮುಖಾಂತರ ಒಂದು ಪಂಚಾಯಿತಿ ಲೀಡರ್ಗಳ ಮುಖಾಂತರ ನಾವು ಸಮಾಲೋಚನೆ ಮಾಡಿ ಮನೆ ಮನೆಗೆ ಹೋಗಿ ಆ ಕಾರ್ಯಕ್ರಮಗಳನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ನಾವು ಇನ್ನು ಮುಂದಿನ ದಿನಗಳಲ್ಲಿ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಳಲು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ.